ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ತಾಯಿ ಕಾರ್ಡಲ್ಲಿರುವ ಗರ್ಭಿಣಿಯರಿಗೆ ಸೌಲಭ್ಯಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನೆ ಅಡಿಯಲ್ಲಿ ಬರುವಂತಹ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮಗಳ ಅಡಿಯಲ್ಲಿ ಬರುವಂಥ ಸೌಲಭ್ಯಗಳು ಅಂದರೆ ಗರ್ಭಿಣಿಯರಿಗೆ ಮತ್ತು ಮಗುವಿಗೆ, ನವಜಾತ ಶಿಶುವಿಗೆ ಇರುವಂತಹ ಸವಲತ್ತುಗಳ ಬಗ್ಗೆ. ಇದು ತಾಯಿ ಕಾರ್ಡಿನ 2ನೇ ಪುಟದಲ್ಲಿ ನಾವು ಇನ್ನೂ ಮಾಹಿತಿಯನ್ನು ತಿಳ್ಕೋಬಹುದು. ಗರ್ಭಿಣಿಯರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳಿವೆ? ಉಚಿತ ಸಹಜ ಹೆರಿಗೆ, ಉಚಿತ ಸಿಸೇರಿಯನ್ ಹೆರಿಗೆ, ಉಚಿತ ಔಷಧಿಗಳು ಮತ್ತು ಪರಿಕರಗಳು, ಉಚಿತ ತಪಾಸಣೆ ಫ್ರೀ ಇರುತ್ತೆ ಎಲ್ಲದು, ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮತ್ತು ಇನ್ನೂ ಅಲ್ಟ್ರಾಸೋನೋಗ್ರಫಿ ಇತ್ಯಾದಿಗಳು. ಆಸ್ಪತ್ರೆಯಲ್ಲಿ ದಾಖಲಾದಲ್ಲಿ ಉಚಿತ ಆಹಾರ, ಸಾಮಾನ್ಯ ಹೆರಿಗೆ 3 ದಿನ ಇಟ್ಕೋತಾರೆ ಮತ್ತು ಸಿಸೇರಿಯನ್ ಹೆರಿಗೆ 7 ದಿನಗಳ ವ್ಯವಸ್ಥೆ ಇರ್ತೈತೆ ನೋಡಿ. ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇವು ಒಂದು ಪ್ರತಿಯೊಬ್ಬರಿಗೂ ಸಿಗುವ ಸವಲತ್ತುಗಳು. ಗರ್ಭಿಣಿಯರಿಗೆ ಅವಶ್ಯವಿದ್ದಲ್ಲಿ ಉಚಿತ ರಕ್ತದ ವ್ಯವಸ್ಥೆ ನೋಡಿ, ಬ್ಲಡ್ ಕೂಡ ಅರೇಂಜ್ ಮಾಡ್ತಾರಂತೆ, ಅಂದರೆ ಬಾಣಂತಿಯರಿಗಿದು, ಅಂದರೆ ಆಪರೇಷನ್ ಸಮಯದಲ್ಲಿ ಮತ್ತು ಹೆರಿಗೆ ಸಮಯದಲ್ಲಿ ರಕ್ತದ ಜಾಸ್ತಿ ಬ್ಲೀಡಿಂಗ್ ಆದರೆ ಉಚಿತ ರಕ್ತದ ವ್ಯವಸ್ಥೆ ಇರುತ್ತದೆ. ಬಳಕೆದಾರ ಶುಲ್ಕಗಳಿಲ್ಲದ ವಿನಾಯಿತಿ. ಮನೆಯಿಂದ ಆಸ್ಪತ್ರೆಗೆ, ಆಸ್ಪತ್ರೆಯಿಂದ ಮನೆಗೆ ಮತ್ತು ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಮೇಲ್ದರ್ಜೆ ಆಸ್ಪತ್ರೆಗೆ ಉಚಿತ ಸಾರಿಗೆ ನೋಡಿ. ಆ್ಯಂಬುಲೆನ್ಸ್ ವ್ಯವಸ್ಥೆ ಇರ್ತೈತಿ, ಇಲ್ಲಿ ಫ್ರೀ ಆಗಿರುತ್ತೆ. ಅದೇ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು. ಪ್ರೈವೇಟ್ ಏನಾದರೂ ತೋರಿಸಿದ್ರೆ 1ಕ್ಕೆ 2. ಗರ್ಭಿಣಿ ಮತ್ತು ಪ್ರಸವದ ನಂತರ ಶಿಶು ಉಂಟಾಗುವ ಎಲ್ಲ ತೊಡಕುಗಳಿಗೆ ಉಚಿತ ಚಿಕಿತ್ಸೆ. ಗರ್ಭಿಣಿಯರಿಗಲ್ಲದೆ ಹೆರಿಗೆಯ ನಂತರ ನವಜಾತ ಶಿಶುವಿಗೂ ಇಲ್ಲಿ ಎಲ್ಲ ಫ್ರೀಯಾಗಿರುತ್ತೆ ನೋಡ್ರಿ. ಇಷ್ಟೆಲ್ಲ ಗೌರ್ಮೆಂಟ್ ವತಿಯಿಂದ ಸೌಲಭ್ಯಗಳಿದಾವೆ. ಇವನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಇದೇ ಪ್ರೈವೇಟ್ ದವಾಖಾನೆಯಲ್ಲಿ ಸಹಜ ಹೆರಿಗೆಗೆ ಒಂದು 20,000 ಖರ್ಚು ಬರುತ್ತೆ. ಸಿಸೇರಿಯನ್ ಹೆರಿಗೆಗಂತೂ 1 ಲಕ್ಷ. ಗೌರ್ಮೆಂಟ್ ಇಷ್ಟೆಲ್ಲ ಸವಲತ್ತುಗಳನ್ನು ಯಾಕೆ ಕೊಡ್ತೈತಿ? ಜನರಿಗೋಸ್ಕರ ಅಲ್ವಾ. ಈ ಎಲ್ಲ ಸೌಲಭ್ಯಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.